ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದೆ ನಿನ್ನೆ. ಒಳ್ಳೇದಲ್ಲ. ಈಗ ಮತ್ತೆ ಬಿಜೆಪಿ ಅವರಿಗೆ ಹೇಳಿ, ಈಗ RDPR ನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ ನಲ್ಲಿ ನಾವು ಟಾಪ್ 3 ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ ನಲ್ಲಿ RDPR ನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ. ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಂತೆ. ಚನ್ನಪಟ್ಟಣ ತಹಸೀಲ್ದಾರ್ ಅವರನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರುವಂತಹ ಕಂಪ್ಲೇಂಟ್ ದಾಖಲಾಗಿದೆ ಸರ್. ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಗಿರೀಶ್ ಅವರು. ಅದು ಈಗ ಗಮನಕ್ಕೆ ಬಂದಿರೋದು ಅದು. ಸೊ ಲೆಟ್ ಮಿ ವೆರಿಫೈ ದ ಫ್ಯಾಕ್ಟ್ಸ್. ಇನ್ನ ಅದ್ರ ಬಗ್ಗೆ ಇನ್ನ ಹೆಚ್ಚು ಮಾಹಿತಿಯನ್ನ ತರಿಸ್ಕೊಂಡು ತಮ್ಮ ಮುಂದೆ ಬರ್ತೀವಿ. ಹರೀಶ್ ಗೌಡ್ರ ವೈಫ್ ಅಂದ್ರೆ ಅವರಿಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಆಗುತ್ತೆ, ಯಾವುದೇ ಇರ್ಬೋದು, ಸಮಯ ತಗೊಳತ್ತಲ್ಲ. ಈಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಕೆಲವು ಸೆಲೆಬ್ರಿಟೀಸಿಗೆ ಯಾವ ನ್ಯಾಯ ಒದಗಿಸ್ಕೊಟ್ಟಿದ್ರೆ ಅದನ್ನು ಏನು 24 ತಾಸಿನಲ್ಲಿ ಆಗಿಲ್ಲ ಅಲ್ಲ. ಈಗ ಮೊನ್ನೆನೂ ಕೂಡ ಒಬ್ರು ಚಿತ್ರನಟಿ ಬಗ್ಗೆ AI ದೃಶ್ಯನ ತಾವು ನೋಡಿದ್ವಿ. ಇಟ್ ಟುಕ್ ಅಸ್ ಟೈಮ್, ಬಟ್ ವಿ ವಿಲ್ ಕ್ರ್ಯಾಕ್ ಇಟ್. ಏನೇ ಇದ್ರೂ ಕೂಡ ಎಲ್ಲರಿಗೂ ನ್ಯಾಯ ಒಂದೇ. ಸ್ವಲ್ಪ ಸಮಯ ಆಗುತ್ತೆ, ವಿ ವಿಲ್ ಟೇಕ್ ಆಕ್ಷನ್. ನಡೀಲಿ, ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ. ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಪ್ರೈವೇಟ್ ಫಂಕ್ಷನ್ಗೆ ನಮ್ಮ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ. ಅದಕ್ಕೆ ಕೇಳ್ಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಅಂದ್ರೆ ಪರ್ಮಿಷನ್ ಬೇಕಲ್ವಾ? ಅವ್ರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್. ಬಿಜೆಪಿ ಏನು ಗೌಡ ಅನ್ನೋರ ಮನೆಗೆ ಹೋಮ್ ಮಿನಿಸ್ಟರ್ ಪೊಲೀಸ್ ಅವ್ರನ್ನ ಕಳಿಸಿ ಬೆದರಿಕೆ ಹಾಕ್ಸಿದ್ದಾರೆ ಅನ್ನುವಂಥದ್ದು, ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಡ್ಲಿ ಕಂಪ್ಲೇಂಟ್. CT ರವಿ ಇರ್ಬೋದು, ಜೋಶಿ ಅವ್ರು ಇರ್ಬೋದು, ಇವರೆಲ್ಲರೂ ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ? ಕಂಪ್ಲೇಂಟ್ ಕೊಡ್ಲಿ, ಆಕ್ಷನ್ ತಗೊಂತೀನಿ. ಯಾವ ಅಧಿಕಾರಿ ಹೋಗಿ ಬೆದರಿಕೆ ಕೊಟ್ಟಿದ್ದಾರೆ ಅಂತ ಐತ್ರಿ, ನಾನೇ ಕಳ್ಸಿದ್ದೀನಲ್ಲ, ಕೊಡಿ ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೊಡಿ. ಪಾರದರ್ಶಕವಾಗಿ ನನ್ನ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಅವರಿಗೂ ಸಮಿತಿನಲ್ಲಿ ಹಾಕ್ತೀನಿ ಅಂತೆ. ಇಲ್ಲ, ಅವರಿಗೂ ಹಾಕ್ತೀನಿ ಸಮಿತಿನಲ್ಲಿ ಅನ್ನಲ್ಲ ನಾನು. ಬೇಕಾದ್ರೆ ಸ್ಪೆಷಲ್ ಸಮಿತಿ ಕೂಡಿಸಿ ಅವರಿಗೆ ಅಧ್ಯಕ್ಷ ಮಾಡ್ತೀನಿ. ನೋಡಿ ಮೇಡಮ್, ಯಾವ ವ್ಯಕ್ತಿ ಒಂದು ವಾಯ್ಸ್ ಸ್ಯಾಂಪಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ನನ್ನ ಮೇಲೆ ಆರೋಪ ಮಾಡ್ತಾರ. ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಂದಿದಾರಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರಿಗಂತಾರ. ಯಾವ ಪುರುಷಾರ್ಥಕ್ಕೆ ಇವ್ರು ಮಾತಾಡ್ತಾರೆ? ಕೊಡ್ಲಿ, ವಾಯ್ಸ್ ಸ್ಯಾಂಪಲ್ ಕೊಡ್ಲಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ ಮಾತಾಡ್ಲಿ ಅವರು.